ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಇಫ್ ಯು ವಾಂಟ್ ಟು ಗೆಟ್ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್, ವಾಟ್ ಟೈಪ್ ಆಫ್ ಸರ್ಟಿಫಿಕೇಟ್ಸ್ ಯು ಶುಡ್ ಹ್ಯಾವ್ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಅದಕ್ಕೂ ಮುಂಚೆ ಒ ಬಿ ಸಿ ಸರ್ಟಿಫಿಕೇಟ್ ಯಾಕೆ ಬೇಕು? ಒ ಬಿ ಸಿ ಸರ್ಟಿಫಿಕೇಟ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟು ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಬೇಕಾದಲ್ಲಿ, ಅಂದರೆ ನಿಮಗೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಯಾವುದೇ ಅಂಡರ್ಟೇಕಿಂಗ್ಸ್ ಅಥವಾ ಬ್ಯಾಂಕಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂತಂದರೆ ಎಂಪ್ಲಾಯ್ಮೆಂಟಿಗೆ ನಿಮಗೆ ಈ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಂದರೆ ನಿಮಗೆ ಅಲ್ಲಿ ಅಡ್ಮಿಷನ್ ಬೇಕಾದಲ್ಲಿ, ನಿಮಗೆ ರಿಸರ್ವೇಷನ್ ಕ್ಲೇಮ್ ಮಾಡಬೇಕಂದ್ರೆ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇವೆರಡು ಕಾರಣಗಳಿಗಾಗಿ ಸೆಂಟ್ರಲ್ ಗೌರ್ಮೆಂಟ್, ನೆನಪಿಟ್ಕೊಳ್ಳಿ, ಸ್ಟೇಟ್ ಗೌರ್ಮೆಂಟಿಗೆಲ್ಲ, ಸೆಂಟ್ರಲ್ ಗೌರ್ಮೆಂಟಿಗೆ ಈ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗ್ತದೆ. ಇನ್ನು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯನ್ ನಾನು ನಿಮಗೆ ಹೇಳ್ತಿದ್ದೇನೆ. ಅಂದರೆ ಯಾರ್ಯಾರು ಅರ್ಹರು ಈ ಸರ್ಟಿಫಿಕೇಟ್ ತೊಗೊಳ್ಳೋದ್ರ ಬಗ್ಗೆ. ಮೊದಲನೇ ಅರ್ಹತೆ ಏನಂದರೆ ನಿಮ್ಮ ಕಮ್ಯುನಿಟಿ ಅಥವಾ ಕ್ಯಾಸ್ಟ್ ಶುಡ್ ಬಿ ಇನ್ ಒ ಬಿ ಸಿ ಸೆಂಟ್ರಲ್ ಲಿಸ್ಟ್. ಒ ಬಿ ಸಿ ಸೆಂಟ್ರಲ್ ಲಿಸ್ಟ್ ಅಂತ ಇದೆ. ಆ ಸೆಂಟ್ರಲ್ ಲಿಸ್ಟ್ನಲ್ಲಿ ಎಲ್ಲ ಜಾತಿಗಳ ಹೆಸರುಗಳಿದ್ದಾವೆ. ಆ ಲೀಸ್ಟ್ನಲ್ಲಿ ನಿಮ್ಮ ಜಾತಿ ಹೆಸರಿದ್ದರೆ ನಿಮ್ಮದು ಮೊದಲನೇ ಕ್ರೈಟೀರಿಯಾ, ನಿಮಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ. ಎರಡನೇದು ಇನ್ಕಮ್ ಟೆಸ್ಟ್. ಇನ್ಕಮ್ ಟೆಸ್ಟ್ ಅಂದರೆ ಇನ್ಕಮ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ. ನಿಮ್ಮ ಫ್ಯಾಮಿಲಿ ಇನ್ಕಮ್ಮು 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. 3 ಕನ್ಸಿಕ್ಯೂಟಿವ್ ಇಯರ್ಸ್ ಅಂದರೆ ಕಂಟಿನ್ಯೂಸ್ 3 ವರ್ಷ ನಿಮ್ಮದೇನಾದರೂ 8 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ದಲ್ಲಿ ನಿಮಗೆ ಈ ಸರ್ಟಿಫಿಕೇಟ್ ಸಿಗೋದಿಲ್ಲ. ಈ ಇನ್ಕಮನ್ನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಇಲ್ಲಿ ಸ್ಯಾಲರಿ ಅಥವಾ ಸಂಬಳದಿಂದ, ಪೇರೆಂಟ್ ಸಂಬಳದಿಂದ ಅಥವಾ ಯಾರದೇ ಸಂಬಳ ಅಥವಾ ಸ್ಯಾಲರಿ ಮತ್ತು ಅಗ್ರಿಕಲ್ಚರ್ ಇನ್ಕಮ್ ಎರಡನ್ನೂ ಹೊರತುಪಡಿಸಿ, ನೆನಪಿಟ್ಕೊಳ್ಳಿ, ಅದರ್ ಸೋರ್ಸಸ್ನಿಂದ ನಿಮಗೇನಾದ್ರು ಬಿಸ್ನೆಸ್ಸು ಅಥವಾ ಇನ್ನೊಂದರಿಂದ ಆ ಇನ್ಕಮ್ ಇದ್ದಲ್ಲಿ ಮಾತ್ರ. ಅದರ ಅರ್ಥ ಏನು, 99% ಜನರಿಗೆ ಇನ್ಕಮ್ ಪ್ರಾಬ್ಲಮ್ ಆಗುವುದಿಲ್ಲ. ಇನ್ನು ಎಂಪ್ಲಾಯ್ಮೆಂಟ್ ಇದ್ದವರಿಗೆ ಅದೊಂದು ಹೇಳ್ತಿದ್ದೇನೆ. ಯಾರು ಹೂ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಎಂಪ್ಲಾಯೀಸ್ ಆರ್ ಪ್ರೈವೇಟ್ ಎಂಪ್ಲಾಯೀಸ್, ಅವರೇನಾದರೂ ಕ್ಲಾಸ್ 1 ಆಫೀಸರ್ ಆಗಿದ್ದಲ್ಲಿ, ಕ್ಲಾಸ್ 1 ಆಫೀಸರ್ ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ 1 ಆಫೀಸರ್ ಆಗಿದ್ದಲ್ಲಿ ಅವರ ಮಕ್ಕಳಿಗೆ ಇದು ಸಿಗೋದಿಲ್ಲ. ಅವರಿಗೇನಾದರೂ 40 ವರ್ಷದ ನಂತರ ಪ್ರಮೋಷನ್ ಆಗಿ ಕ್ಲಾಸ್ 1 ಆಫೀಸರ್ ಆಗಿದ್ದರೆ ಅವರ ಮಕ್ಕಳಿಗೆ ಈ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ಸಿಗುತ್ತೆ. ಎರಡನೇದು, ಬೋತ್ ದ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮ ಇಬ್ಬರು ಕ್ಲಾಸ್ 2 ಆಫೀಸರ್ಸ್ ಆಗಿದ್ದಲ್ಲಿ, ಅದು 40 ವರ್ಷದ ಒಳಗೆ ಡೈರೆಕ್ಟ್ಲಿ ರಿಕ್ರೂಟೆಡ್ ಕ್ಲಾಸ್ ಬಿ ಆಫೀಸರ್ ಆಗಿದ್ದಲ್ಲಿ ಅವರ ಮಕ್ಕಳಿಗೆ ಈ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಅವರಿಗೇನಾದರೂ 40 ವರ್ಷದ ನಂತರ ಪ್ರಮೋಷನ್ ಆಗಿ ಕ್ಲಾಸ್ 1 ಅಥವಾ ಕ್ಲಾಸ್ ಬಿ ಆಫೀಸರ್ ಆಗಿದ್ದರೂ ಕೂಡ ಅವರ ಮಕ್ಕಳಿಗೆ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ಸಿಗುತ್ತೆ. ವಿಚಾರ್ ದ ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಗೆಟ್ ಒ ಬಿ ಸಿ ಸರ್ಟಿಫಿಕೇಟ್ ಅನ್ನೋದ್ರ ಬಗ್ಗೆ ನಾನೀಗ ಒಂದು ಹೇಳ್ತೇನೆ. ಈ ಕೆಳಗಿನ ಕೆಲವು ದಾಖಲೆಗಳನ್ನ ನೀವು ಎಟ್ ದ ಟೈಮ್ ಆಫ್ ಅಪ್ಲೈಯಿಂಗ್ ಅರ್ಜಿ ಹಾಕುವಾಗ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಮೊದಲನೇದು ಕ್ಯಾಸ್ಟ್ ಪ್ರೂಫ್. ನೀವು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಕ್ಯಾಸ್ಟ್ ಅಂದರೆ ಓಲ್ಡ್ ಯಾವುದಾದ್ರು ಸರ್ಟಿಫಿಕೇಟ್ ಇದ್ದರೆ, ಅಥವಾ ಸ್ಕೂಲ್ ಟಿ ಸಿ ಇದ್ದರೆ, ಲಿವಿಂಗ್ ಸರ್ಟಿಫಿಕೇಟ್ ಇದ್ದರೆ, ಎಲ್ಲಿ ನಿಮ್ಮ ಜಾತಿ ಮೆನ್ಷನ್ ಆಗಿರುತ್ತದೆ ಅಂಥ ಒಂದು ಯಾವುದಾದ್ರು ಡಾಕ್ಯುಮೆಂಟ್ಸನ್ನು ನೀವು ಅಲ್ಲಿ ಕೊಡಬೇಕಾಗ್ತದೆ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಪ್ರೂಫು. ರೆಸಿಡೆನ್ಷಿಯಲ್ ಪ್ರೂಫ್ ನೀವು ತೋರಿಸೋದಕ್ಕೆ ರೇಷನ್ ಕಾರ್ಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಕೊಡ್ಬೋದು, ಅಥವಾ ಡೊಮೆಸೈಲ್ ಸರ್ಟಿಫಿಕೇಟ್. ಇವರಲ್ಲಿ ಯಾವುದಾದ್ರು ಒಂದನ್ನು ನೀವು ಅಡ್ರೆಸ್ ಇರುವಂಥದ್ದನ್ನು ನೀವು ಕೊಡಬೇಕಾಗ್ತದೆ. ನೆಕ್ಸ್ಟ್ ಇನ್ಕಮ್ ಪ್ರೂಫ್. ಇದು ಇಂಪಾರ್ಟೆಂಟು. ಇಲ್ಲಿ ಇನ್ಕಮ್ ಪ್ರೂಫ್ ಅಂದರೆ ನಿಮ್ಮ ಪೇರೆಂಟ್ಸಿಂದ ಏನಾದ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅವರ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು, ಅಥವಾ ಫಾರ್ಮ್ ನಂಬರ್ 16 ಕೊಡಬೇಕು, ಅಥವಾ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಕೊಡಬೇಕಾಗುತ್ತೆ, ಅಥವಾ ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮದು ಇದ್ದರೆ ಅದನ್ನು ಕೂಡ ನೀವು ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಕ್ಯಾಂಡಿಡೇಟ್ಸಿದ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅರ್ಜಿ ಜೊತೆ ಕೊಡಬೇಕಾಗ್ತದೆ. ಈ ಡಾಕ್ಯುಮೆಂಟ್ಸನ್ನು ನೀವು ಇಟ್ಕೊಂಡ್ರೆ ನಿಮಗೆ ಒ ಬಿ ಸಿ ಎನ್ಸಿಎಲ್ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇನ್ನು ಹೌ ಟು ಅಪ್ಲೈ, ಇಲ್ಲಿ 2 ನಮೂನೆ ಇದೆ. ಒಂದು ಆನ್ಲೈನ್, ಎರಡನೇದು ಆಫ್ಲೈನ್. ಆನ್ಲೈನ್ನಲ್ಲಿ ನೀವು ಕರ್ನಾಟಕದಲ್ಲಿ ಸೇವಾ ಸಿಂಧು ಪೋರ್ಟಲಿಗೆ ಹೋಗಿ ಅಲ್ಲಿ ಮೇಲೆ ಹೇಳಿದಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ, ಸರಿಯಾಗಿ ಹಾಕಿದರೆ ನಿಮಗೆ ಸರ್ಟಿಫಿಕೇಟ್ ಸಿಗ್ಬೋದು. ಅದಕ್ಕಿಂತ ಬೆಟರ್ ಅಂದರೆ ನೀವು ಆಫ್ಲೈನ್ನಲ್ಲಿ, ಅಂದರೆ ತಹಸೀಲ್ದಾರ್, ಯು ಶುಡ್ ಗೆಟ್ ದಿಸ್ ಸರ್ಟಿಫಿಕೇಟ್ ಫ್ರಮ್
ತಹಸೀಲ್ದಾರ್. ಅದಕ್ಕಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವ್ರಿಗೆ ಹೋಗಿ ನಾಡ ಕಚೇರಿಗೋ ಅಥವಾ ತಹಸೀಲ್ದಾರ್ ಆಫೀಸ್ನಲ್ಲೋ ಕೌಂಟ್ರ್ನಲ್ಲಿ ಫಿಸಿಕಲಿ ಹೋಗಿ ನೀವು ಅಪ್ಲೈ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಮತ್ತು ಇವನ್ನೆಲ್ಲ ಈ ಮೇಲೆ ಹೇಳಿದ ಡಾಕ್ಯುಮೆಂಟ್ಸನ್ನು ಕೊಟ್ಟು ನೀವು ಈ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.